ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಎಲ್ಲರೂ ಮಿಡ್ ಟರ್ಮದ್ದು ಕ್ವಶನ್ ಪೇಪರ್ ಹೆಂಗೆ, ಪ್ಯಾಟರ್ನ್ ಹೆಂಗೆ ಅಂತ ಕಮೆಂಟ್ ಹಾಕ್ತಾಯಿದ್ರಿ. ಅದಕ್ಕೆ ಒಂದು ಸ್ಕ್ರೀನ್ ವಿಡಿಯೋ ಮಾಡಿ ನೋಡೋಣ. ಒಂದು ಲಾಸ್ಟ್ ಇಯರು ಮಿಡ್ ಟರ್ಮ್ ಕ್ವಶನ್ ಪೇಪರ್ನ ಸೇಮ್ ಪೋರ್ಷನ್ ಕವರ್ ಆಗಿತ್ತು ಅವಾಗೂ ಕೂಡ ಲಾಸ್ಟ್ ಇಯರು. ಅದಕ್ಕೆ ಇದನ್ನು ಮಾಡಿದರೆ ನಿಮಗೆಲ್ಲೋ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಪ್ರಕಾರ ನೀವು ಪ್ಯಾಟರ್ನ್ ಪ್ರಕಾರ ನೀವು ಸ್ಟಡಿ ಮಾಡ್ಕೊಳ್ಬೋದು ಅಂತ ಇದನ್ನು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈಗ ನೋಡಿಲ್ಲಿ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ October 2023, ಹೌದಾ? ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸು. ಇಲ್ಲಿ 3 hours 15 minutes ಅಂತಿದೆ, ಹೌದಾ? ಮ್ಯಾಕ್ಸಿಮಮ್ ಮಾರ್ಕ್ಸು 80 ಅಂತಿದೆ. ಬಟ್ ಇಲ್ಲಿ ಈ ವರ್ಷ 3 hours 15 minutes ಇಲ್ಲ. ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು ಅಂದ್ಕೊಳ್ತೀನಿ. ಮಕ್ಕಳು ಎಲ್ಲರೂ ನೀವು ಈಗ 2 hours 45 minutes ಆಗಿದೆ ನಿಮಗೆ. ಅದು 15 minutes ಅಲ್ಲಿ, ಯಾಕಂದರೆ 3 hours ಕನ್ಸಿಡರ್ ಮಾಡ್ತಾರಲ್ಲಿ 15 minutes ನಿಮ್ಗೆ ರೀಡಿಂಗಿಗೆ ಕ್ವಶನ್ ಪೇಪರ್ ರೀಡಿಂಗ್ ಇತ್ತು, ಹೌದಾ? ಈಗ ನಿಮ್ಗೆ ಬರೀಲಿಕ್ಕೇ ಟೈಮಿಂಗು 2 hours 45 minutes ಅದನ್ನು ಕಟ್ ಡೌನ್ ಮಾಡಿದ್ದಾರೆ 15 minutes. ಅದಕ್ಕೆ ನೀವು ಅದ್ರ ಪ್ರಕಾರ ನೀವು ಏನು ಮಾಡ್ತೀರಾ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ. ಹೀಗಾಗಿ ಟೈಮಿಂಗು ನಿಮ್ಗೆ ಅದು ಕರೆಕ್ಟಾಗಿದೆ. 80 marksಗೆ ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ನಾನು ಆ್ಯನ್ಯುವಲ್ ಎಕ್ಸಾಮದ್ದು 2023 ಕ್ವಶನ್ ಪೇಪರ್ನ ನಾನು ವ್ಯಾಲ್ಯೂಯೇಷನ್ಗೆ ಹೋದಾಗ DC ಆಗಿ ವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ ನಾನು. ಆವಾಗ ಎಲ್ಲರೂ ಹೆಂಗೆ ಬಿಡಿಸಿದ್ರು ಅಂತಂದರೆ ಎಲ್ಲ ಎಕ್ಸ್ಟ್ರಾ ಕ್ವಶನ್ಸು ಕೂಡ ಬಿಡಿಸಿದ್ರು. ಟೈಮಿಂಗ್ ಅವರಿಗೆ ಸಖತ್ತಾಗಿ ಟೈಮ್ ಸಿಕ್ಕಿತ್ತಲ್ಲಿ ಅವರು ಬಿಡಿಸಿದ್ರು. ಎಲ್ಲ ಕ್ವಶನ್ಸನ್ನು ಕೂಡ ಎಕ್ಸ್ಟ್ರಾ ಚಾಯ್ಸಸ್ ಕ್ವಶನನ್ನು ಕೂಡ ಅಲ್ಲಿ ಬಿಡಿಸ್ಬಿಟ್ಟು ಮಾರ್ಕ್ಸನ್ನು ಗೇನ್ ಮಾಡಿದರು. ಓಕೆ, ನೀವು ಇಲ್ಲೂ ಕೂಡ 2 hours 45 minutesಲ್ಲೂ ಕೂಡ ನೀವು ಎಕ್ಸ್ಟ್ರಾ ಕ್ವಶನನ್ನು ನೀವು ಅಲ್ಲಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ನೀವು ಇದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಸಾಕಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ, ಹೌದಾ? ಫಸ್ಟು ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ ಶೀಟ್ ವಿಲ್ ಬಿ ಸಪ್ಲೈಡ್ ಆನ್ ರಿಕ್ವೆಸ್ಟ್. ಓಕೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್. ಸ್ಟೂಡೆಂಟ್ಸ್ ನೋಡಿಲಿ, ಯಾವ ಕ್ವಶನ್ ಪೇಪರ್ಗೂ ಅಂದರೆ ಯಾವ ಸಬ್ಜೆಕ್ಟಿಗೆ ಇಲ್ಲ, ಕಾಮರ್ಸ್ ಸಬ್ಜೆಕ್ಟಿಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರು, ಬಟ್ ಸ್ಟ್ಯಾಟಿಸ್ಟಿಕ್ಸಿಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರು ಅಲೋ ಇದೆ. ನೀವು ಅದನ್ನು ನೋಟ್ ಡೌನ್ ಮಾಡ್ಕೋಬೋದು. ಯಾಕಂದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೋ ಇಲ್ಲೋ ಅಂತ ನಿಮ್ಗೆ ಕನ್ಫ್ಯೂಷನ್ ಬೇಡ. ಮಿಡ್ ಟರ್ಮ್ಗೂ ಅಲೋ ಇದೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಅಲ್ಲಿ ಅಲೋ ಇದೆ. ಯಾಕಂದರೆ ಲ್ಯಾಂಬ್ಡಾ ತೊಗೊಳ್ಬೇಕಾಗ್ತದೆ, ನೀವು NCX ಮಾಡ್ಕೊಳ್ಬೇಕಾಗ್ತದೆ. ಎಲ್ಲನೂ ನೀವು ಅಲ್ಲಿ ಇದನ್ನು ಡಿಪೆಂಡ್ ಆಗದೇನೂ ಮಾಡ್ಕೋಬೋದು. ಸ್ಟ್ಯಾಟಿಸ್ಟಿಕಲ್ ಟೇಬಲ್ನ ಡಿಪೆಂಡ್ ಆಗದೇ ಲಾಗರಿಥಮ್ಸ್ ಆಯಿತು, ಎಲ್ಲನೂ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಡ್ಕೊಳ್ಬೋದು. ಅದನ್ನು ಒಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಹೆಂಗೆ ನೋಡೋದು, ಲ್ಯಾಂಬ್ಡಾ ಹೆಂಗೆ ನೋಡೋದು, CX ಹೆಂಗೆ ನೋಡೋದು ಅಂತ ಒಂದು ಕ್ಯಾಲ್ಕುಲೇಟರ್ದು ಒಂದು ವಿಡಿಯೋ ಇದನ್ನು ಅಪ್ಲೋಡನ್ನು ಮಾಡ್ತೀನಿ. ಓಕೆ, ಆಲ್ ವರ್ಕಿಂಗ್ ಸ್ಟೆಪ್ಸ್ ಶುಡ್ ಬಿ ಕ್ಲಿಯರ್ಲಿ ಶೋನ್. The fourth is very very important note. Only first written answers will be considered for a section A. Okay, ಫಸ್ಟ್ ಯಾವಾಗ ನೀವು ಸೆಕ್ಷನ್ A ಅಂತಿದೆ ಅಲ್ಲ, ಇಲ್ಲಿ 20 marks ಏನು 1 mark ಕ್ವಶನ್ ಇದೆ ಅಲ್ಲ, ಅಲ್ಲಿ ಅದನ್ನು ಹೆಂಗಂತಂದರೆ ನೀವು ಸ್ಟಾರ್ಟಿಂಗ್ ಏನು ಬರೀತೀರಲ್ಲ, ಈಗ ಒಂದು ಕ್ವಶನ್ನು ಫಸ್ಟ್ ಕ್ವಶನ್, ದ ಕೆಪಾಸಿಟಿ ಆಫ್ ಅ ವುಮನ್ ಟು ಬೇರ್ ಎ ಚಿಲ್ಡ್ರನ್ ಈಸ್ ಕಾಲ್ಡ್, ಹೌದಾ? ಫಸ್ಟ್ ಏನು ಮಾಡ್ತೀರಾ ನೀವು, ಮಾರ್ಟಾಲಿಟಿ ಅಂತೇನೋ ಬರೆದು ಬಿಡ್ತೀರಿ. ಆಮೇಲೆ ಯಾರೋ ಫ್ರೆಂಡ್ದು ಇಲ್ಲ ಅಂತಲ್ಲೇನೋ ನಿಮ್ಗೆ 0 ಮಾಡ್ತಾಳೆ, ಅಥವಾ ನಿಮ್ಗೆ ಫರ್ಟಿಲಿಟಿ ಅಂತ ನೆನಪಾಗ್ಬೋದು, ಅಥವಾ ಕಾಪಿ ಮಾಡಿ ಏನೋ ಮಾಡಿ ನೀವು ಏನು ಮಾಡ್ತೀರಾ, ಸೆಕೆಂಡಲ್ಲಿ ಫರ್ಟಿಲಿಟಿ ಅಂತ ಸೆಕೆಂಡ್ ಪೇಜಲ್ಲಿ ಬರೀತೀರಾ. ಬಟ್ ಅಲ್ಲಿ ಏನಾಗುತ್ತೆ, ಮಾರ್ಟಾಲಿಟಿ ಅಂತ ಅವ್ರು ಕಾಟ್ ಹಾಕ್ಬಿಟ್ಟಿರ್ತಾರೆ ನಿಮಗಲ್ಲಿ ವ್ಯಾಲ್ಯೂಯೇಟರ್ಸ್. ಫರ್ಟಿಲಿಟಿನ ಅಲ್ಲಿ ಕನ್ಸಿಡರ್ ಮಾಡಲ್ಲ ನೆಕ್ಸ್ಟ್ ಪೇಜಲ್ಲಿ ಬರೆದಿರೋದನ್ನು. ಓಕೆ, ನೀವು ಫಸ್ಟ್ ಪೇಜಲ್ಲಿ ಏನು ಬರೀತೀರಲ್ಲ ಅದು ಮಾತ್ರ ಕನ್ಸಿಡರ್ ಆಗುತ್ತೆ ಅಲ್ಲಿ. ನೀವು ಇನ್ನೂ ಅಲ್ಲೇ ನೆನಪಾಗ್ಬಿಟ್ಟು ಆಮೇಲೆ ನೆನಪಾಗ್ಬಿಟ್ಟು ಅದನ್ನು ಫಸ್ಟ್ ಪೇಜಲ್ಲಿ ಮಾತ್ರ ಅಲ್ಲೇ ಕಟ್ ಹಾಕ್ಬಿಟ್ಟು ಬರೀಬೇಕು ಹೊರತು ನೆಕ್ಸ್ಟ್ ಯಾಕಂದರೆ 4 ಪೇಜಲ್ಲಿ ಬರೆದ್ರೆ ನಾವು ಯಾವುದಂತ ಕನ್ಸಿಡರ್ ಮಾಡೋಣ, ಹೌದಲ್ವಾ? ಅದಕ್ಕೆ ಅಲ್ಲಿ ಆಗೋದಿಲ್ಲ. ಅದು ಫಸ್ಟ್ ಏನು ಬರೆದಿರ್ತಿರಲ್ಲ ಅದೇ ಕನ್ಸಿಡರೇಬಲ್ ಆಗೋದು. ಓಕೆ, ನೆಕ್ಸ್ಟ್ ಈಗ ಸೆಕ್ಷನ್ ಎಲ್ಲಿ 5 MCQ ಇರುತ್ತೆ ನಿಮ್ಮದು. ಓಕೆ, 5 MCQನು
ಈಗ ಫಸ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಇಂಡೆಕ್ಸ್ ನಂಬರು, ಟೈಮ್ ಸೀರೀಸು, ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನು ಅಥವಾ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ 2 ಮಾರ್ಕ್ಸಿಗೆ ಅಷ್ಟೇ ಕನ್ಸಿಡರ್ ಮಾಡೋದ್ರಿಂದ ಇಲ್ಲೇನು ಮಾಡಿದ್ದಾರೆ ಅವರು, ಇಲ್ಲಿ ಇದನ್ನು ತೊಗೊಂಡಿದ್ದಾರೆ, ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನ. ಓಕೆ, ಎಕ್ಸ್ಪಾನ್ಷನ್ ಆಫ್ y3 ತಗೊಂಡಿದ್ದಾರೆ ಅಲ್ಲಿ. y-1 to the power 5 is y-1 to the power 5 is the numerical coefficient of y3 is in the expansion of y-1 to the, ಅಂದರೆ ಒಂದು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅದು ಸಮ್ಮನ್ನು ತೊಗೊಂಡಿದ್ದಾರೆ ಇಲ್ಲಿ. ಫಿಫ್ತ್ ಕ್ವಶನ್ನು, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಅ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಅದನ್ನು ತೊಗೊಂಡಿದ್ದಾರೆ ಇಲ್ಲಿ. ಹೌದಾ, ಇದು 5 MCQ ಕ್ವಶನ್ಸು. ನೆಕ್ಸ್ಟು ಕೂಡ MCQ ಕ್ವಶನ್ನು, MCQ ಕ್ವಶನ್ 5 ಕಂಪ್ಲೀಟ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ನಿಮಗಲ್ಲಿ ಆನ್ಸರ್ಸ್ ಕೊಟ್ಬಿಟ್ಟಿರ್ತಾರೆ ಮೇಲ್ಗಡೆ. ಆ ಆನ್ಸರ್ಸನ್ನು ನೀವು ಅಲ್ಲಿ ಫಿಲಪ್ ಮಾಡ್ತೀರಾ. ಓಕೆ, ಅದರದ್ದು ಯಾವುದಾದ್ರು ಕೂಡ 5 ಚಾಪ್ಟರು ನಿಮಗಲ್ಲಿ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಅಪ್ ಟು ಆ 5 ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತೀರಾ. ಇದನ್ನು ಬಿಡಿಸೋದಿದ್ದರೆ ನಾನು ಇನ್ನೊಂದು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ, PDF ಅಪ್ಲೋಡ್ ಮಾಡ್ತೀನಿ. ಆ PDF ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಇದು ಟೆಲಿಗ್ರಾಮ್ ಚಾನಲಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ ಅಂತಿದೆ, ಅದರಲ್ಲಿ ಅಪ್ಲೋಡ್ ಮಾಡಿದಾಗ ಇದನ್ನು ನೀವು ನೋಡಿಬಿಟ್ಟು ಒಂದು ಸತಿ ಬಿಡಿಸಿ ತೆಗೆಸಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಇದನ್ನು ಮಾಡಲಿಕ್ಕೆ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗು ಕೂಡ 5 ಮಾರ್ಕ್ಸ್ ಬರುತ್ತಲ್ಲಿ. ಓಕೆ, ಬಟ್ ಇಲ್ಲೇನಿದೆ ಮ್ಯಾಚ್ ದ ಫಾಲೋಯಿಂಗು, ಈಗ ಫೈನಲಿಗೆ ಬರೋದರ ಪ್ರಕಾರ ಅಂತಂದರೆ ಅಲ್ಲಿ ಒಂದೇ ಕ್ವಶನ್ ತೊಗೊಂಡ್ಬಿಟ್ಟು 5 ABCD ಅಂತಿದೆ. ಬಟ್ ಇಲ್ಲಿ ನಿಮ್ಮ 15 ಅಂತ ಇದೆ. ಬಟ್ ಅಲ್ಲಿ ಹಂಗೆ ಬರೋದಿಲ್ಲ ನಿಮ್ಮ ಎಕ್ಸಾಮಲ್ಲಿ. ನೆಕ್ಸ್ಟು 1 ಮಾರ್ಕ್ ಕ್ವಶನ್ಸು, 1 ಮಾರ್ಕು 5 ಕ್ವಶನ್ಸ್. ಟೋಟಲ್ ಇಟ್ ಈಸ್ 20 ಮಾರ್ಕ್ಸ್. ಟೋಟಲ್ ಇಟ್ ಈಸ್ 20 ಮಾರ್ಕ್ಸ್. ಓಕೆ, ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸ್. ಸೆಕ್ಷನ್ B, ಇದು ಎಲ್ಲ ಸೆಕ್ಷನ್ A ಇದು. ಹೌದಾ, ಸೆಕ್ಷನ್ B-ಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸು. ಅದು ನೋಡಿ ಎಷ್ಟು ಕೊಟ್ಟಿದ್ದಾರೆ ಅವರು, 1 2 3 4 5 6 7 8 ಕ್ವಶನಲ್ಲಿ ಯು ಹ್ಯಾವ್ ಟು ಸಾಲ್ವ್ ಎನಿ 5 ಕ್ವಶನ್ಸ್. ಯಾ 3 ಕ್ವಶನ್ಸಾ, 3 ಕ್ವಶನ್ಸ್ ಏನಿದೆ ನಿಮಗೆ ಎಕ್ಸ್ಟ್ರಾ ಇದೆ, ಚಾಯ್ಸಸ್ ಇದೆ ಅಲ್ಲಿ. ಓಕೆ, ಹೀಗಾಗಿ ನೀವು ಅಲ್ಲಿ 5 ಕ್ವಶನನ್ನು ಯಾವುದಾದ್ರೂ 5 ಕ್ವಶನನ್ನು ಫಸ್ಟು ಬರೆದ್ಬಿಡಿ. ಓಕೆ, ನೆಕ್ಸ್ಟ್ ಸೆಕ್ಷನ್ ಸಿ ಅಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ನು. ಇಲ್ಲಿ 8 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಸೆಕ್ಷನ್ C-ಯಲ್ಲಿ 8 ಕ್ವಶನ್ನು, 4 ಇಲ್ಲಿದೆ, 5 6 7 8 ಕ್ವಶನ್ನು. 8 ಕ್ವಶನ್ ಕೊಡ್ತಾರೆ. ಬಟ್ ದಿಸ್ 2024 ನಮಗೆ ಹೇಳಿರೋದು ಪ್ರಕಾರ, ಆ ಡಿಸ್ಕಷನ್ ಪ್ರಕಾರ 7 ಕ್ವಶನ್ಸನ್ನು ನಿಮಗಲ್ಲಿ ಕೊಡ್ತಾರೆ. 7 ಕ್ವಶನಲ್ಲಿ ನೀವು ಸಾಲ್ವ್ ಮಾಡ್ತಾ ಇರೋದು ಎನಿ 4 ಕ್ವಶನ್ನ. 3 ಕ್ವಶನ್ ನಿಮಗೆ ಚಾಯ್ಸ್ ಇದೆ, ಯಾವುದಾದ್ರೂ ನೀವು ಅಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಫಸ್ಟ್ 4 ಚಾಪ್ಟರ್ಸ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಈಗ ಫಸ್ಟ್ ಯೂನಿಟ್ ಟೆಸ್ಟಿಗೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದ್ದಾರೆ. ಹೌದಾ, ಎಲ್ಲ TFR ಬಿಡಿಸಿದಿರಿ, GRR NRR STDR ಮಾಡಿದ್ದೀರಾ, ಎಲ್ಲ ಅದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತೂ ಪರ್ಫೆಕ್ಟ್ ಇದ್ದೀರಾ. ಇಂಡೆಕ್ಸ್ ನಂಬರು, ಟೈಮ್ ಸೀರೀಸ್. ಇಂಡೆಕ್ಸ್ ನಂಬರಲ್ಲೇ ಒಂಚೂರು ಯಾಕೋ ನನಗೆ ಪೇಪರಲ್ಲಿ ಕಂಡು ಬಂದಿದ್ದಂದರೆ, ನಾನು ಫಸ್ಟ್ ಯೂನಿಟ್ ಟೆಸ್ಟ್ ಪೇಪರ್ನ ಕರೆಕ್ಷನ್ ಮಾಡ್ತಾ ಇದ್ನಲ್ಲ, ಆವಾಗ ನನಗೆ ಅನಿಸಿದ್ದೇನಂತಂದರೆ ನೀವು ಇಂಡೆಕ್ಸ್ ನಂಬರ್ ಯಾಕೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಡೈರೆಕ್ಟ್ ಕ್ವಶನ್ ಬಂದರೂ ಕೂಡ ಅಲ್ಲಿ ಏನೋ ಒಂದು ಮಾಡಿದ್ರಿ, P1 WP1 WP2 ಅಂತ ಹಿಂಗೆ ತೊಗೊಂಡ್ಬಿಟ್ಟು. ಅದಕ್ಕೆ ಈ ಸತಿ ಹಂಗೆ ಮಾಡಬೇಡ್ರಿ. ಇನ್ನೊಂದು ಸತಿ ಇಂಡೆಕ್ಸ್ ನಂಬರ್ನ, ಹೋಲ್ ಇಂಡೆಕ್ಸ್ ನಂಬರ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಅದು ಯಾವುದು ಕೊಟ್ಟಾಗ ಅವ್ರು ಏನು ಮಾಡಬೇಕು ಅಂಥೇಳಿ ನೀವು ಯಾವುದು ಹೊರಗಿನ ಎಕ್ಸಾಂಪಲ್ ಬೇಡ, ಎಕ್ಸಸೈಸು ಮತ್ತು ಎಕ್ಸಾಂಪಲನ್ನು ಅದರಲ್ಲೇ ಇರುವಂತಹ ಕ್ವಶನ್ನು ಬರುತ್ತೆ. ಮತ್ತು ನಾನು ಇನ್ನೂ ಒಂದಿಷ್ಟು ಕ್ವಶನ್ಸ್ ಹೇಳಿದ್ದೀನಿ ಅದ್ರಾಗ. ಅದು ಏನಾಗ್ತದೆ ಅಂತಂದರೆ, ಒಂದಿಷ್ಟು ಕ್ವಶನ್ಸ್ ಎಕ್ಸ್ಪೆಂಡಿಚರ್ ತೊಗೊಂಡಾಗ ಅದೆಲ್ಲ ನೀವು ಬಹಳ ಇದು ಮಾಡ್ಕೊಳ್ಬೇಡ್ರಿ, ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ಡೈರೆಕ್ಟ್ ಎಕ್ಸಾಮಲ್ಲಿ ಮಾತ್ರ ಡೈರೆಕ್ಟ್ ಇರುವಂಥ ಕ್ವಶನ್ಸೇ ನಿಮಗೆ ಬರೋದು. ಭಾಳ ಟ್ವಿಸ್ಟ್ ಮಾಡಿ ಕೇಳಲ್ಲ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ನ ನೋಡಿದರೆ. ಓಕೆ, ಇಲ್ಲಿ ನೋಡಿದರೆ ನಿಮಗೆ ಫಸ್ಟು ಇಲ್ಲಿ CBR GFR ಮತ್ತು ASFR ಕೇಳಿದ್ದುಂಟು. ಇಲ್ಲಿ GRR. ಹೌದಾ, ಇಲ್ಲಿ ಪಾಸ್ಟ್ ಈಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಮೆನ್ಷನ್ ಅಂದಿದ್ದಾರೆ.
5 ಸ್ಟೆಪ್ಸ್ ಬರೆದ್ರೆ ನಿಮಗೆ 5 ಮಾರ್ಕ್ಸಲ್ಲಿ. ಓಕೆ, ಪಾಸ್ಟ್ ಈಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಪಾಸ್ಟ್ ಈಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕೇಳಿರೋದ್ರಿಂದ ಕ್ವಾಂಟಿಟಿ ಇಂಡೆಕ್ಸ್ ನಂಬರು ಕ್ವಾಂಟಿಟಿ ಪ್ರೈಸ್. ನೀವು ಪಾಸ್ಟ್ ಈಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ನ ಪ್ರೈಸ್ ಇದ್ದಿದ್ದು ಕ್ವಾಂಟಿಟಿ, ಕ್ವಾಂಟಿಟಿ ಇದ್ದಿದ್ದು ಪ್ರೈಸ್ ಆಗುತ್ತಲ್ಲೇ, ಅಷ್ಟೇ ಎಕ್ಸ್ಚೇಂಜ್ ಆಗುತ್ತೆ ನಿಮ್ಗೆ. ಸೇಮಾಗಿ ಸಾಲ್ವ್ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಯಾವ್ದು ಸಾಲ್ವ್ ಮಾಡ್ಬೇಕಂತಂದ್ರೆ ನೀವು ಫಸ್ಟು ಪರ್ಫೆಕ್ಟ್ ಆಗಿಬಿಡಿ ಫಸ್ಟ್ 4 ಚಾಪ್ಟರ್ಸನ್ನು. ಆಮೇಲೆ ಬರ್ನೌಲಿ, ಬೈನಾಮಿಯಲು, ಬೋಸಾನು, ಹೈಪರ್ಜಾಮೆಟ್ರಿಕ್, ನಾರ್ಮಲ್, ಇದು ಫೀಚರ್ಸ್. ಫಸ್ಟ್ ಪ್ರಾಪರ್ಟೀಸ್ ಫೀಚರ್ಸ್ ಮಾಡ್ತಾ ಹೋಗ್ರಿ. 1 ಮಾರ್ಕ್ 2 ಮಾರ್ಕ್ಸಿಗೆ ಈಸಿ ಆಗುತ್ತೆ. ಆಮೇಲೆ ಏನು ಮಾಡಿ ಅಂತಂದರೆ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿರಿ. ಫಸ್ಟ್ 4 ಚಾಪ್ಟರ್ಸ್, ಆಮೇಲೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ತೊಗೊಳ್ಳಿ. ಯಾಕಂದರೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ನೀವು ಇವಾಗಲೇ ಮಾಡಲೇಬೇಕು. ಯಾಕಂದರೆ ಅದು ಒಮ್ಮೆ ಮತ್ತೆ ಪ್ರಿಪ್ರೇಟ್ರಿಗೆ ಮಾಡ್ತೀರಾ ನೀವು ಡೈರೆಕ್ಟಾಗಿ. ಅದಕ್ಕೆ ಇಲ್ಲಿ ಮತ್ತೆ ನಿಮ್ಗೆ ಯಾವುದು ಕ್ವಶನ್ ಬಂದಿರೋದಂದರೆ ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಫೈಂಡ್ 4 ಇಯರ್ಲಿ ಮೂವಿಂಗ್ ಎವರೇಜ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡು. ಇದು ಯಾವುದು ಕ್ವಶನ್ ಅಂತ ನೀವೇ ಹೇಳಿ. ಇದು ಇನ್ ಅ ಕಾಲೇಜ್ ಚಾನ್ಸ್ ದಾಟ್ ಟೀಚರ್ ಸಫರ್ಸ್ ಫ್ರಮ್ ಡಸ್ಟ್ ಅಲರ್ಜಿ 3/10. ಕ್ಯಾಲ್ಕುಲೇಟ್ ದ ಚಾನ್ಸ್ ದಾಟ್ ಔಟ್ ಆಫ್ 6 ಟೀಚರ್ಸ್. ನಂಗೆ ಕಮೆಂಟಲ್ಲಿ ಇದನ್ನು ಯಾವುದು ಅಂತ ನೀವೇ 35th ಸಮ್ಮು ಯಾವುದು ಡಿಸ್ಟ್ರಿಬ್ಯೂಷನ್ ಅಂತ ನೀವೇ ಹೇಳಿ. 36th ಸಮ್ ಅಂತೂ ಈಸಿಯಾಗಿ ಹೈಪೋಜಾಮೆಟ್ರಿಕ್ ಅಂತ ಗೊತ್ತಾಗ್ಬಿಡುತ್ತೆ, ಅದನ್ನು ಮಾಡ್ಕೊಳ್ತೀರಾ. ಓಕೆ, ನೆಕ್ಸ್ಟ್ POQ ಕ್ವಶನ್ ಬಂದು. POQ ಕ್ವಶನ್ನಲ್ಲಿ ಫಸ್ಟು ಕ್ಯಾಲ್ಕುಲೇಟಿಂಗ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ವೇಟೆಡ್ ಎವರೇಜ್ ಪ್ರೈಸ್ ರಿಲೇಟಿವ್ ಮೆಥಡ್ ಬೈ ಯೂಸಿಂಗ್ ಜಾಮೆಟ್ರಿಕ್ ಮೀನು. ಅಲ್ಲಿ ಲಾಗರಿಥಮ್ ತೊಗೊಂಡ್ಬಿಟ್ಟು ಜಾಮೆಟ್ರಿಕ್ ಮೀನ್ ಮಾಡ್ತೀರಿ. ಒಂದು ಲೀಸ್ಟ್ ಸ್ಕ್ವೇರ್ ಮೆಥಡ್ y = a + bx ಬಂದದ. ದೆನ್ ದ ಒನ್ ಈಸ್ ದಿಸ್ ಒನ್ ನ್ಯೂಟನ್ಸ್ ಮೆಥಡ್. ಯಾಕಂದರೆ ಇಲ್ಲಿ ಮಿಡ್ ಟರ್ಮಲ್ಲಿ 2 ಕೊಡ್ಬೋದು, ಬೈನಾಮಿಯಲು ಮತ್ತು ನ್ಯೂಟನ್ಸು. ಯಾಕಂದರೆ ಇರೋದೇ 5 ಚಾಪ್ಟರ್ಸ್ ಇರೋದ್ರಿಂದ 2 ಕ್ವಶನ್ನು ಕೂಡ ಅಲ್ಲಿ ಆಗ್ಬೋದು. ನೆಕ್ಸ್ಟ್ ಲಾಸ್ಟ್ ಅಂತೂ ನಾನು ನಿಮ್ಗೆ ಕಂಪಲ್ಸರಿ ಅಂತ ಹೇಳ್ತಾನೆ ಇದ್ದೆ, ಫಿಕ್ಸ್ಡ್ ಕ್ವಶನ್ ಅಂತ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು. ಓಕೆ, ಅದು ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ. ಇದರಲ್ಲಿ ಯಾವುದಾದ್ರೂ 2 ಬಿಡಿಸ್ಬೇಕಂತ ನೀವು ಇದು ಮಾಡ್ಕೊಳ್ಳಿ. ಸೆಕ್ಷನ್ ಡಿ ಮಾತ್ರ 10 ಮಾರ್ಕ್ಸು. ಅಲ್ಲಿ ವೈಟ್ಲೆಸ್ ಸ್ಟ್ಯಾಟಿಸ್ಟಿಕ್ಸು, ಇಂಡೆಕ್ಸ್ ನಂಬರು, ಟೈಮ್ ಸೀರೀಸು. ಫಸ್ಟ್ ಬಂದುಬಿಟ್ಟು ನಿಮಗೆ STDR ಕೊಟ್ಬಿಟ್ಟಿದ್ದಾರೆ, ಈಸಿ ಇದೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮ್ಗೆ ಫಿಶರ್ಸು, ಮತ್ತು ಅದರಲ್ಲಿ TRT FRT. ಮತ್ತು ಇದರಲ್ಲಿ ಥರ್ಡ್ ಒನ್ ಈಸ್ ಅ ಪ್ಯಾರಾಬೋಲಿಕ್ ಟ್ರೆಂಡ್ y = a + bx + cx². ಓಕೆ, ಅದನ್ನು ಮಾಡ್ಕೊಳ್ತೀರ. ಇದರಲ್ಲಿ 2 ಪರ್ಫೆಕ್ಟ್ ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಕ್ವಶನ್ ಅಂತ ನೀವು ಇಟ್ಕೊಳ್ಬೇಕು. ಓಕೆ, ಇದನ್ನೆಲ್ಲ ನೀವು ಹಿಂಗೆ ಸಾಲ್ವ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಇದು ನಿಮಗೆ ಭಾಳ ಹೆಲ್ಪ್ಫುಲ್ ಅಂದ್ಕೊಳ್ತೀನಿ ಈ ವಿಡಿಯೋ, ಹೆಂಗೆ ಕ್ವಶನ್ಸ್ ಬಂದಿದೆ ಅಂತ. ಇನ್ನೊಂದು ಕ್ವಶನ್ ವಿಡಿಯೋದಲ್ಲಿ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಅಂತ. ಇದರಲ್ಲಿ ಯಾವುದಾದ್ರೂ ನಿಮ್ಮ ಕ್ವಶನ್ ಬಂದಿಲ್ಲ ಅಂದರೆ ಅದನ್ನು ಸಾಲ್ವ್ ಮಾಡೋಣಂತೆ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಕಮೆಂಟ್ ಮಾಡಿ.